ಹಲೋ ಸಿದ್ದಪ್ಪ ಮೇಗಿನ ಮನಿ ಸ್ಪೀಕಿಂಗ್. ನಮಸ್ಕಾರ ಸರ್, ನಾವು KKBB ಬ್ಯಾಂಕಿಂದ ಮಾತಾಡ್ತಾ ಇರೋದು. ಅದ್ಯಾವ ಬ್ಯಾಂಕ್ ರೀ? ನಾ ಹೆಸರೇ ಕೇಳಿಲ್ಲಲ್ಲ. ಸರ್, ನಾವು ಹೊಸದಾಗಿ ಓಪನ್ ಮಾಡಿದ್ದೀವಿ ಸರ್. ಓ ಹೌದೇನ್ರಿ? ಇರ್ಬೋದು. ಆರಾಮದಿರೇನ್ರಿ? ಸರ್, ನಾವು ಚೆನ್ನಾಗಿದ್ದೀವಿ ಸರ್. ನಿಮ್ಗೇನಾದರೂ ಲೋನ್ ರಿಕ್ವೈರ್ಮೆಂಟ್ ಇದೆಯಾ ಸರ್? ಹಾ ಐತ್ರಿ ಸರ, ಐತಿ. ಎಷ್ಟು ರಿಕ್ವೈರ್ಮೆಂಟ್ ಇದೆ ಸರ್? ಬರೀ 1 ಕೋಟಿ ರೀ ಸರ. ಏನು? 1ಕ್ಕೆ 7 ಸೊನ್ನೆ ರೀ. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ಸರ್ ನೀವು? ಕೆಲಸ ಏನ್ ಮಾಡಲ್ರಿ, ಮನ್ಯಾಗ ಇರ್ತೀನಿ, ರಿಟೈರ್ಮೆಂಟ್ ರೀ. ಮತ್ತೆ ಇನ್ಕಮಿಗೆ ಏನ್ ಮಾಡ್ತೀರಾ ಸರ್ ನೀವು? ಆ ಬ್ಯಾಂಕ್ನಾಗಿನ ಸಾಲ ತೊಗೊಂಡು ಈ ಬ್ಯಾಂಕಿಗೆ ತುಂಬ್ತೇನೆ, ಈ ಬ್ಯಾಂಕ್ನಾಗಿನ ಸಾಲ ತೊಗೊಂಡು ಆ ಬ್ಯಾಂಕಿಗೆ ಇರ್ತಾನೆ, ಹಿಂಗ ಟ್ರಾನ್ಸಾಕ್ಷನ್ ಮಾಡ್ಕೊಂತ ಇರ್ತೇನೆ ರೀ. ಮುಚ್ಕೊಂಡು ಫೋನ್ ಇಡ್ರಿ. ಬೆಳಿಗ್ಗೆ ಫೋನ್ ಹಚ್ಚಿಬಿಡ್ತಾವ, ಆ ಲೋನ್ ಕೊಡ್ತೀವಿ, ಇಲ್ಲಿ ಲೋನ್ ಕೊಡ್ತೇವೆ. ಈಗ ಫೋನ್ ಮಾಡ್ಲಿ, ಲೋನ್ ಬಗ್ಗೆ ಮಾತಾಡ್ಲಿ. ಏ ರಾಜಾ ಕಿವ್ಯಾಗ ತಿರುಕೊಂಡ್ ಕುಂತಾನವ, ಹಂಗೇನ್ ಕೇಳಿಸ್ಬೇಕಲ್ಲೇ? ರಾಜಾ ಚಾ ತೋಳು. ಏ ಪರ್ಚಿಕೆ ರಾಜಾ, ಇವ್ಯಾಗ ಒಂದು ತುರುಕ್ ಕುಂತ ಬಿಡ್ತಾನ. ಕೆಲಸಿಲ್ಲ ಬಗ್ಸಿಲ್ಲ, ತಿಂದು ಉಂಡು ಕೆಲಸ ಅಡ್ಡಾಡ್ಕೋತ ಇದ್ದ ನೋಡ. ನೀನೇ ಕಾಪಾಡ್ಬೇಕು ಇವನು ಸುಧಾರ್ಸಕ್ಕೆ ನನ್ನ ಕೈಲಿ ಆಗೋದಿಲ್ಲ. ಸಿದ್ದಪ್ಪಣ, ಯಾಕೆ ಕಳಗತ್ತಿ? ನೀನು ಹೆಂಡ್ತಿ ನೆನಪಾದ್ಲನ? ಅಳಕ್ಕೆ ಹೋಗ್ಬೇಡ. ನೋಡ, ಹೋಗೋರು ಒಂದಿನ ಹೋಗಲೇಬೇಕು. ಹತ್ರ ವಾಪಸ್ ಬರ್ತಾರನ್ನೋರು. ಅಳಕ್ಕೆ ಹೋಗ್ಬೇಡ, ಚಿಂತೆ ಮಾಡಬೇಡ. ನಿಂಗೆ ಇನ್ನೊಂದು ಮದುವೆ ಮಾಡ್ಸೋಣಂತ. ಅಲ್ಲ ಮಗನ, ಕೆಲಸ ನೋಡಿದ್ಲಿ ಅವನ, ಆಮೇಲೆ ಮದ್ವಿ ಮಾಡ್ಸೋಂತ ಕೆಲಸ ಬಗ್ಸಿ ನೋಡ. ನಿನಗೆ ಯಾಕೆ ಕಡೆ ಆಗತ್ತವಲ್ಲೇ? ನಾನು ಮನೆಯಾಗಿದ್ರ ಯಾರಿಗಂದಿಲ್ಲ ಹುಚ್ಚ ಫರ್ನಾಂಡಿಸ್ ಅಂತೇಳಿ? ನಿನ್ಗಂದಿಲ್ಲ ಏನೀಗ? ಹೆಂಗಂದಿಲ್ಲ ನಂಗೆ ನೀನು? ರಾಯಿಂದ ಯಾರು ಮುಕುಳಿ ನನ್ನಾಗಿಲ್ಲೇ? ಆದ್ರೂ ನಂದು ಹೇಳಕ್ ಬರಲ್ಪ, ನೀ ಹೇಳಿದ್ರು ಹೇಳೋಣ. ವಿಶ್ವ ಹೊಡಿತೀನಿ ಅಲ್ಲ ಈಗ ನಿನ್ಗ. ಭಾಳ ಆತ್ ನೋಡಿಂದ. ಮುಟ್ಟ ನೋಡೋಣ, ಮುಟ್ಟ ಮುಟ್ಟಿದೆ ನೋಡು. ಹೊಡೆದ್ ನೋಡು, ಜೋರ್ ಹೊಡೆದ್ ನೋಡು. ನನ್ಗೆ ಹೊಡಿತೀನಿ ಮಗ. ಕೇಳ ಮಾಡ್ತಾರೆ ಅಣ್ಣ ಸಿದ್ದಪ್ಪಣ್ಣ, ನಾನಲ್ಲ, ಅವ ಹೋಗದ ನಿನ್ನ. ನಾ ಹೋಗ್ದಿಲ್ಲಣ್ಣ. ನನ್ಗ ಹೊಡಿತೀರ ಅಲ್ಲೇ ಇಬ್ರು? ನಾನು ನಿನ್ನ ಗುಡಿಯಾಗ ಹೋಗಿಲ್ಲ, ಅವನ ಗುಡಿಯಾಗ ಹೋಗಿದ್ದೆ. ಸಾರಿ ಅಣ್ಣ ನಾಟಕ ಮಾಡಕತ್ತಣ್ಣ ಇವ. ನನ್ನ ಕಣ್ಣಾರೆ ನೋಡಿ ಅಣ್ಣ. ನಿನ್ ಬೇಕಂತ ಹೊಡೆದ ನೀವು. Run. No. ಏಯ್ ಕಬರ್ ಕಟ್ಟೋರ, ಏಯ್ ಬಿಡಿಸ ಸಾಕಾಗ. ನಾನ ಮನೆ ಬಿಟ್ಟೋಕೆ ಮಕ್ಕಳು ಸಾಕಾಗಿತ್ತು. ಸಿದ್ದಪ್ಪಣ್ಣ, ನಾ ಏನು ಮಾಡಿಲ್ಲ ಅಣ್ಣ, ಎಲ್ಲ ಅವನ ಮಾಡ್ಯಾನಣ್ಣ. ಅಣ್ಣ ಸಿದ್ದಪ್ಪಣ್ಣ, ನಾನು ಎಲ್ಲ ಸ್ಟಾರ್ಟ್ ಮಾಡಿದ್ದವ. ಅವ ಮಾಡ್ಯಾನ, ಅವನ ಮಾಡೋಣ. ಇಬ್ರು ಸುಮ್ಮನೆ ಆಗ್ಬಿಟ್ರು. ಬರ ದೇವ್ರೇ ಸದ್ಗುರು ಸಿದ್ದಾರೂಢ ಬುದ್ಧಿ ಕೊಡಪ್ಪ ಅವ್ರಿಗೆ. ಅಣ್ಣ ತಪ್ಪಾತಣ್ಣ, ಕ್ಷಮಿಸ್ಬಿಡೋಣ. ಸಾರಿ ಅಣ್ಣ. ಅಣ್ಣ ಸಾರಿ ಅಣ್ಣ. ಅಣ್ಣ
ಎಲ್ಲ ನಿನ್ನಿಂದ ಆಗಿದ್ಲೆ. ನಿನ್ನಿಂದ ಆಗಿದ್ದೆ ನನ್ ಕೆಲಸ ನನ್ಗೆ ಹೇಳ್ಬೇಡ ನೀನ. ನಿನ್ನಿಂದ ಆಗಿದ್ಲೆ ಎಲ್ಲ. ಮಾಡಿದ್ಯಲ್ಲ ನೀನ ಮಾಡಿದ್ಯಲ್ಲ. ಸುಮ್ಮನೆ ಇರು ಅಣ್ಣ ಅವ್ಗೆ ಹೇಳಣ್ಣ, ಇಲ್ಲ ಹೊಡೆದ್ ಬಿಡ್ತೀನಿ ನೋಡಣ ಅವಂಗ. ಸುಮ್ಮನೆ ಇರು, ಅವು ಹೇಳ್ತೀನಿ ನಿನಗೂ ಹೇಳ್ತೀನಿ. ಬ್ಯಾಗ್ ಉಳಗಿಲ್ಲ ಇವ. ಮಲ್ಡ್ರ್ ಹಾಕೈತ್ ನೋಡಿ ಈ ಮನ್ಯಾಗ. ಬೇಡ, 52 ಅಡಿಗೆ ಹೆಸರು ತಂದಂಥ ಈ ಮನಿ ಇದ್ರ ಮರ್ಯಾದೆ ಕಳಿಬೇಡ್ರು. ಹಲೋ, ರಾಜಾ ಸ್ಪೀಕಿಂಗ್. ಏನ್ರಿ 50ಇಂದ ರೊಕ್ಕ ಡಬಲ್ ಮಾಡ್ತೀರಿ? ಎಲ್ಲಿದ್ರ ಆಫೀಸ್? ಬಂತಡ್ರಿ. ನಮಸ್ಕಾರ ಸರ್. ಓ ನಮಸ್ಕಾರ, ಬರ್ರಿ ಕೊಡಿ. ಸರ್ ಫೋನ್ ಮಾಡಿದ್ರಲ್ಲ? ಹಾಂ ಹೌದು ಮಾಡಿದ್ದೆ, ನಾನು ಫೋನ್ ಮಾಡಿದ್ದೆ. ಸರ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕ್ರೆ? 50 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಬೇಡ ಆಗ್ತೈತ್ರಿ. 50 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ ಡಬಲ್ ಆಗ್ತೈತ್ರಿ. 1 ಕೋಟಿ ರೂಪಾಯಿ ಆಕೈತೆ ಅದು. ಸರ್ ಏನಾದ್ರು ಕಡಿಮೆ ಮಾಡ್ರಲ್ಲ ಸರ್, 50 ಲಕ್ಷ ಭಾಳ ಆಕೈತಿ. 1 ರೂಪಾಯಿನೂ ಕಡಿಮೆ ಆಗೋದಿಲ್ಲ ಸರ್. ನೋಡ್ರಿ ಸರ್, ಸ್ವಲ್ಪ ಡಿಸ್ಕೌಂಟ್ ಮಾಡ್ರಲ್ಲ ಸರ್. ಏನಾದ್ರು ಆಗೋದಿದ್ರೆ ಮೊದಲೇ ಹೇಳ್ತಿದ್ವಿ ನಾವು, ಆಗೋದಿಲ್ಲ. ನಿಮ್ಗೆ 1 ಕೋಟಿ ಬೇಕಲ್ಲವಾ? ಬೇಕು ಸರ್. ಹಾಗಾದರೆ ನೀವು 50 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಹೌದ್ರಿ ಸರ್? ಹಾಂ ಸರಿ ಸರ್, ನಾನು ತೊಗೊಂಬರ್ತೀನಿ ಸರ್. 50 ಲಕ್ಷ ಅಲ್ಲ? ಹಾಂ ಹೌದು, 50 ಲಕ್ಷ. 50 ಲಕ್ಷಕ್ಕೆ 1 ರೂಪಾಯಿ ಕಡಿಮೆ ಆಗೋದು? 1 ರೂಪಾಯಿನೂ ಕಡಿಮೆ ಆಗೋಲ್ಲ. ಆಯ್ತು ಸರ್, ನಾನು ತೊಗೊಂಬರ್ತೀನಿ ಸರ್. ಸರಿ ಹಾಗಾದ್ರೆ ಸರ್ ತೊಗೊಂಬರ್ತೀನಿ ಸರ್. ಓಕೆ ಸರ್ 50 ಲಕ್ಷ ಅಲ್ಲ? 50 ಲಕ್ಷ ತೊಗೊಂಬರ್ತೀನಿ ಸರ್. ಸರಿ ಬರ್ರಿ. ಸರ್ 50 ಲಕ್ಷ ಅಲ್ಲ? 50 ಲಕ್ಷ ಬರ್ತೀನಿ ಸರ್. 50 ಲಕ್ಷ ಸರಿ. ಸರ್ 1 ರೂಪಾಯಿನೂ ಕಡಿಮೆ ಇಲ್ಲಲ್ಲ? 1 ರೂಪಾಯಿನೂ ಕಡಿಮೆ ಮಾಡಲ್ರಿ. ಬರ್ತೀನಿ ಸರ್. ಓಕೆ 50 ಲಕ್ಷ ರೂಪಾಯಿ ತೊಗೊಂಬರ್ತೀನಿ ಸರ್. ಬರ್ರಿ. ಸಿದ್ದಪ್ಪಣ್ಣ ಹೇಳ್ರಿ, ಜಲ್ದಿ ಹೇಳ್ರಿ. ಹೇಳ್ತೀನಿ. ಏನಾತು? ಹೇಳ್ತೇನೆ. ತಡಿಯೋ, ಲುಂಗಿಯಾರ ಕಟ್ಕೊಂತೀನಿ, ಒಳಗಿನ ಚಡ್ಡಿ ಢಿಲ್ಲ ಆಗೈತಿ. ಆಮೇಲೆ ಹಾಕೊಂಡ್ ಚಡ್ಡಿ ಗಡ್ಡಿ ಪಡ್ಡಿ ಗಡ್ಡಿ ಹೇಳರಿ, ಹೇಳು. ನನ್ನ ಮಾತು ಕೇಳಿಸ್ಕೊರೆ. ಒಂದು ಸ್ಕೀಮ್ ತಂದೆ ನಾನು. ಏನ್ ಸ್ಕ್ಯಾಮ್ಲಿ ಅದು? ಇವ್ನು ಇಂಗ್ಲೀಷ್ ಹೇಳ್ಕೊಳ್ಳಿಪ್ಪ. ಇವನು ಎಲ್ಲಿಂದ ಕರ್ಕೊಂಬಂದಿಲ್ಲ ಯಪ್ಪ. ಸ್ಕೀಮ್ ಅನ್ನತಾನವ, ಸ್ಕೀಮ್. ಹಾ ಸ್ಕೀಮ್ ಐತಿ. 50ಇಂದಾಗ ನಮ್ಮ ರೊಕ್ಕ ಡಬಲ್ ಆಕೈತಿ. ಸಿದ್ದಪ್ಪಣ್ಣ ಮಾತು ಕೇಳಕ್ ಹೋಗ್ಬೇಡ. ಕಿವ್ಯಾಗ ಹೂ ಇಡೋ ಕೆಲಸ ಮಾಡತ್ತ ನೀವು. ನೀವು ನಂಬಿಕೆ ಇಲ್ಲ ಸುಮ್ಕುಂದ್ರಲೆ. ಸಿದ್ದಪ್ಪಣ್ಣ ನನ್ನ ಮೇಲೆ ನಂಬಿಕೆ ಐತಿ. ಹಾ, ನಂಬಿಕೆ ಐತ್ಲಿ ರಾಜಾ ನಿನ್ ಮ್ಯಾಲ. ಸಿದ್ದಪ್ಪಣ್ಣ ಇವನ ನಂಬಕ್ ಹೋಗ್ಬೇಡ. ಇವ್ ಒಂದಿಲ್ಲ ನಮ್ಗೆ ರೋಡಿಗೆ ತಂದು ಬಿಡ್ತಾನ ಇವ. ಸುಮ್ನೆ ಪೆಂಡ್ರಿಕೆ, ನಾವೇನೀಗ 5 ಸ್ಟಾರ್ ಹೋಟೆಲ್ ಆಗದವನಿ. ಪಕ್ಕಾ ಸ್ಕ್ಯಾಮ್ ಐತಪ್ಪ ಇದ್ರಾಗ, ನಂಬಕ್ ಹೋಗ್ಬೇಡ ಅವ್ನಿಗೆ. ಸಿದ್ದಪ್ಪಣ್ಣ, ನಾವು ಹೆಂಗಾರ ಮಾಡಿ 50 ಲಕ್ಷ ರೂಪಾಯಿ ರೆಡಿ ಮಾಡ್ಬೇಕು. 50 ಲಕ್ಷ ನಾವು ಏನಾದರೂ ಕೊಟ್ರೆ 50 ದಿನದಾಗ ನಮ್ಮ ರೊಕ್ಕ ಡಬಲ್ ಮಾಡಿ ಕೊಡ್ತಾರೆ. ಅಷ್ಟೊಂದು ರೊಕ್ಕ ಎಲ್ಲಿಂದ ತರ್ತಿಪ್ಪ? ನಿಮ್ಮಪ್ಪ ಇಟ್ಟು ಹೋಗ್ಯಾನೇನಿಲ್ಲ? ನಮ್ಮಪ್ಪ ಇಟ್ಟೋಗಿಲ್ಲ, ಆದ್ರೆ ಒಂದಿನ ನಾ ಇಡ್ತೀನಿ. ಹೇಳುವಪ್ಪ ಸಿದ್ದಪ್ಪಣ್ಣ. ಹಂಗೆ ಒಂದು ನಿಮಿಷ ಸುಮ್ಮನಿರಲಿ. ಸಿದ್ದಪ್ಪಣ್ಣ, ಹೆಂಗಾರ ಮಾಡೀಗ ನಾವು 50 ಲಕ್ಷ ರೂಪಾಯಿ ರೆಡಿ ಮಾಡ್ಬೇಕು. ನಿನ್ನ ಕಡೆ ಎಷ್ಟು ಅದಾವ ಹೇಳೀಗ? ಅದು ಇದು ಹಳೆ ಬಂಗಾರ ಗಿಂಗಾರ ಮಾರಿ 5 ಲಕ್ಷ ರೂಪಾಯಿ ಆಗ್ತೈತಿ. ಸಿದ್ದಪ್ಪಣ್ಣ ರೋಡಿಗೆ ತರ್ತಾನೆವ, ನನ್ನ ಮಾತು ಕೇಳ. ಏನೋ ಒಂದು ಐಡಿಯಾ ಮಾಡಿ ಕೆಲಸ ಡಬಲ್ ಇಲ್ಲಪ್ಪ, ಸುಮ್ಗ ಮಾಡ್ತಾನ. ಇಲ್ಲ, ನೀ ಹೇಳದ್ ಕೇಳ. ಯಾಕಂದ್ರೆ ಇವ್ನು ಹೇಳಿ ಇಷ್ಟು ಸಲ ನಾನು ಕೇಳಿ ಸಾಕಾಗೈತ್ ನನಗ. ಇದು ಬ್ಯಾಡ, ನಾನು ಹೇಳದ್ ಮಾತು ಕೇಳಿನ ನೋಡ. ನಮ್ಗೆ ಇಬ್ರಿಗೂ ದಾರಿಗೆ ತರ್ತಾನೆ. ಇಬ್ರು ಸೇರಿ ಒಂದು ನಿಮಿಷ ಯೋಚನೆ ಮಾಡಕ್ಕಾರ ಬಿಡ್ರಿ ನನಗೆ. ವಟ ನಾಯಿ ಬೊಗದಂಗೆ ಬೊಗಳಾಡತ್ರಿ. ನಾನು ಮಾತಾಡೋದಾರ ಬಿಡ್ರಿ ಒಂದು ನಿಮಿಷ. ಕೇಳಿಲ್ಲ, ಈಗ ನಮ್ಮ ಕಡೆ ಕಷ್ಟ ಇರ್ಬೋದು ಏನು? 50 ಲಕ್ಷ ರೂಪಾಯಿ ಕೊಟ್ರೆ 50 ದಿನದಾಗ ನಮ್ಮ ರೊಕ್ಕ ಡಬಲ್ ಆಕೈತಿ. ಆ ಬಡ್ಡಿ ಬಂಗಾರಪ್ಪ ಅದನಲ್ಲ, ಅವನ ಕಡೆ ಒಂದು 20 ಲಕ್ಷ ರೂಪಾಯಿ ಇಸ್ಕೊಳ್ಳೋಣ. ನಮ್ಮ ಲಾಭ ಬರ್ತಿದ್ದಂಗೆ ಅವ್ನು ವಾಪಸ್ ಕೊಟ್ಬಿಡೋಣ. ಏನಂತಿ? ಅಷ್ಟ ಮಾಡೋಣ. ನಡ್ರಿ ಹೋಗೋಣ, ಈಗ ಅವನ ಕಡೆ ಹೋಗೋಣ. ತೋರಪ್ಪ, ಅಷ್ಟು ಮಾಡೋಣ. ಅವನಿಗೆ ಈ ಸ್ಕೀಮ್ ಬಗ್ಗೆನೇ ಹೇಳೋಣಂತ. ಆಮೇಲೆ ಹೇಳೋಣ. ಫಸ್ಟ್ ಹೇಳಿದ್ರೆ ಮತ್ತೆ ನಮ್ಗಿಂತ ಮುಂಚೆ ಹೋಗ್ಬಿಟ್ರೆ. ಕರೆಕ್ಟ್ ಐತಿ ನೋಡ್ಲೆ. ತಲೆ ಓಡಿಸ್ಲೆ ವಿಶ್ವ, ತಲೆ ಓಡಿಸ್ಲೆ. ತಲೆ ಐತಿಂದ ಐತಪ್ಪ. ಅವನ ಹೋಗಿ ಇಟ್ಟು ಕೆಲಸ ಮಾಡ್ತಾವ್ ಡಬಲ್ ತಗೊಂಡ್ರೆ. ಮೊದ್ಲು ಹೇಳೋದ್ ಬೇಡ, ಆಮೇಲೆ ಹೇಳೋಣ. ಸಿದ್ದಪ್ಪಣ್ಣ ವಿಷಯ ತಲೆನ ಐತಿ. ಅದಕ್ಕೆ ಯೋಚನೆ ಮಾಡಿ ನೋಡಿ ನೆಟ್ವರ್ಕ್ ಒಳಗೆ ಕಡಿಮೆ ಆಗತೈತಿ. ನೋಡಿಲ್ಲ, ಯೋಚನೆ ಮಾಡಿ ಕೂದಲ ಹೋಗ್ಬಿಟ್ಟ ಪಾಪ. ಟ್ರಾನ್ಸ್ಪೋರ್ಟ್ ಮಾಡೋಣ. ನಡ್ರಿ ಹೋಗೋ ನಡ್ರಿ. ನನ್ನ ತಲೆಗೆ ಪಿತ್ತ ಇರ್ಸ್ಬೇಡ. ನಂಗೆ ಬಡ್ಡಿ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಚಡ್ಡಿ ಕಳೆದ್ ಗಂಟಿ ಬಾರಿಸ್ಬಿಡ್ತೀನಿ. ಹೆಂಗ್ಲಿ ಶಿಷ್ಯ, ಹೆಂಗೆ ಅವ್ರಿಗೆ ಅರ್ಥ ಮಾಡ್ಬೇಕಣ್ಣ.
ರಾತ್ರಿನಾಗ ತಿಂದು ಚಿಕನ್ ಗಂಟಲ್ದಾಗ ಸಿಕ್ಕೊಂಡಿರ್ಬೇಕು ಪಾಪ ಡಾಕ್ಟರ್ಗಾರು ತೋರ್ಸು. ಸುಮ್ಕಿರು ಮೂಕೋತಾನು ಮಾತಾಡೋಕೆ ಬರೋಂಗಿಲ್ಲ ಅವನಿಗೆ. ಅಯ್ಯೋ ಮೂಕದನ ಪಾಪ, ದೇವ್ರಿಂತ ಸುಂದರ ದೇಹ ಕೊಟ್ಟು ಬಾಯಿನ ಕಿತ್ಕೊಂಡ್ಬಿಟ್ಟಾನ ದೇವರು. ಏನೋ ಕೊಟ್ಟು ಏನೋ ಕಿತ್ಕೊಂಡ್ಬಿಡ್ತಾನ. ಸಿದ್ದಪ್ಪನ ಬಂಗಾರಪ್ಪ ನಮ್ಗೆ ನೋಡಕತ್ತಾನ ಗುರಾಯಿಸಿ ಮತ್ತೆ ಹೊರತಿಗಿಡ್ತಾನ. ಅಣ್ಣ ನಾವೊಂದು ಸ್ವಲ್ಪ ಎಲ್ಲೆಡ್ಕಿಗೆ ಹೋಗೋಣ. ಅಣ್ಣ ಸಾಲ ಬೇಕಾಗಿತ್ತಣ್ಣ. ಎಷ್ಟ ಅಣ್ಣ ಒಂದು 20 ಲಕ್ಷ ಬೇಕಾಗಿತ್ತಣ್ಣ. ಅಣ್ಣ 50 ದಿವಸದಾಗ ವಾಪಸ್ ಕೊಟ್ಬಿಡ್ತೀವಣ್ಣ, ಅದು ಡಬಲ್. ಏನು 20 ಲಕ್ಷ? 20 ಲಕ್ಷ ಗಿಡದಾಗ ಬೆಳೆದವನ ಅಂಥದ್ದೇನು ಬಿಸ್ನೆಸ್ ಮಾಡ್ತಿರ್ಲಿ ನೀವು? ನಿಮ್ಮ 3 ಮಂದಿ ಮೇಲೆ ಏನೋ ನನಗೆ ಡೌಟ್ ಬರಾಕತ್ತೈತಿರ್ಲಿ. ಅಷ್ಟು ರೊಕ್ಕ ತಗೊಂಡು ಏನು ಮಾಡೋರು ನೀವು? ಅಣ್ಣ ಒಂದು ನಿಮಿಷ ಸೈಡ್ ಬರೋಣ ಮಾತಾಡೋಣ. ಅಣ್ಣ ನನ್ನ ಕಡೆ ಒಂದು ಸ್ಕೀಮ್ ಐತಿ. ಏನು? ನೀವೇನಾರು ನನಗೊಂದು 20 ಲಕ್ಷ ರೂಪಾಯಿ ಕೊಟ್ರೆ 50 ದಿನದಾಗ ನಿಮ್ಮ ರೊಕ್ಕ ಡಬಲ್ ಮಾಡಿಕೊಡ್ತೀನಿ. ಅದು ಹೆಂಗೆ ನಿಮಗೆ ನಂಬಿ ಕೊಡ್ಬೇಕಲಿ ನಾನು? ಅಣ್ಣ ಒಂದ್ಸಲ ನಂಗೆ ನಂಬ್ರಿ, ಆಮೇಲೆ ನೀವು ನಂಗೆ ರೊಕ್ಕ ಕೊಡಲಿಲ್ಲ ಅಂತಂದ್ರೆ ಅವಾಗ ಹೇಳ್ರಿ. 20 ಲಕ್ಷ 50 ದಿನದಾಗ ಡಬಲ್ ಮಾಡಿ ಕೊಡಲಿಲ್ಲ ಅಂದ್ರೆ ನಿಮ್ಮ 3 ಮಂದಿ ಪಾರ್ಟ್ಸ್ ಎಲ್ಲ ಬೇರೆ ಬೇರೆ ಹಾಕೋ ಕೊಡ್ತೀವಣ್ಣ, ಕೊಡ್ತೀವಿ. ಸಿದ್ದಪ್ಪಣ್ಣ ಏನೋ ನಮ್ಗೆ ಹೆಣ ಬಿಡಿಸೋ ಮಟ ಏನು ಸಮಾಧಾನ ಇಲ್ವ? ನಂಗೆ ಬಿಟ್ಬಿಟ್ರು, ನಾವು ಹೋಗ್ತೀನಿ, ಬಿಟ್ಬಿಡ್ರು ನನಗೆ. ಆಯಿತು 20 ಲಕ್ಷ ಕೊಡ್ತೀನಿ. ಏನು ಒತ್ತಿ ಇಡ್ತೀರಿ? ಅಣ್ಣ ನಿಮ್ಗೇನಾರ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನಮ್ಮ ಸಿದ್ದಪ್ಪಣ್ಣ ಇಲ್ಲಿ ಇರ್ತಾರಣ್ಣ. ನಾ ರೊಕ್ಕ ಕೊಡೋ ಮಟ್ಟನು ನಮ್ಮ ಸಿದ್ದಪ್ಪಣಿಗೆ ಇಲ್ಲಿ ಇಟ್ಕೊಳ. ಅಲ್ಲ ಮಗನ ನಾನು ಮಾಡಿ ರಾಜ ವಿಚಾರ ಮಾಡು. ಈ ನನ್ನ ಮಕ್ಕಳು ಡೇಂಜರ್ ನನ್ನ ಮಕ್ಕಳ. ಒಂದೊಂದು ಎಲಬಾತು, ಕಿಡ್ನಿ ಆಯ್ತು, ಮಾಂಸ, ಕಲೀಜ ಎಲ್ಲನೂ ಮಾರಿಕೊಂಡು ತಿನ್ನುವಂಥ ನನ್ನ ಮಕ್ಕಳು ಅದಾರ ಇವು. ಏನಪ್ಪ 3 ಮಂದಿ ಏನೋ ಗುಸು ನಡೆಸಿರಲ್ಲ? ಬಡ್ಡಿ ಬಂಗಾರಪ್ಪಣ್ಣ ಭಾಳ ಒಳ್ಳೆಯವ ಅಂತ ಹೇಳಕತ್ತಿದ್ದ. ನೋಡ್ರಲ್ಲೇ ನನ್ನ ಅವ ಹೆಂಗೈತಿ. ಏ ಶಿಷ್ಯ ಅವ್ರು ತಂದ್ಕೊಳ್ಳೆ. ಕೊಳ್ಳೆ ಅವ್ರು. ರಾಜ ಇಷ್ಟೊಂದು ರೊಕ್ಕ ಎಲ್ಲಿಂದ ತಂದಿಲ್ಲಿ? ಸಿದ್ದಪ್ಪಣ್ಣ ಮೊದಲು ಹೇಳಿದ್ದೆ ನಾನು ಏನೋ ಗಫಲ ಮಾಡ್ತಾನಿವ ಅಂತ. ಏ ರಾಜ ಬ್ಯಾಂಕ್ ತರೋಡಿ ಮಾಡಿ ಅನ್ಲಿ. ಸಿದ್ದಪ್ಪಣ್ಣ ಎಂತ ಮಾತಾಡ್ತೀನಿ ನಾನು? ಅಂಥ ಕೆಲಸ ಮಾಡ್ತೀನಿ ನನ್ನನ್ನು ನೋಡಿಲ್ಲ? ಎಂಥ ಒಳ್ಳೆ ಹುಡುಗ ನಾನು. ಅದೆಲ್ಲ ಬಿಡ, ಇದರ ಬರೋಬ್ಬರಿ 25 ಲಕ್ಷ ರೂಪಾಯಿ ಅದಾವ. ಈಗ ಬಡ್ಡಿ ಬಂಗಾರಪ್ಪ 20 ಲಕ್ಷ ರೂಪಾಯಿ ಕೊಟ್ಟಾನ. ನಿನ್ನ ಕಡೆ 5 ಲಕ್ಷ ರೂಪಾಯಿ ಅದಾವ. ಎಷ್ಟು ಅದು ಬರೋಬ್ಬರಿ 50 ಲಕ್ಷ ರೂಪಾಯಿ ಆತ. ಅದನ್ನ ತೊಗೊಂಡ ಸೀದಾ ತಿರುಪತಿ ಚಿಟ್ ಫಂಡ್ಸ್ ಹೋಗೋಣ. ನಮ್ಮ ರೊಕ್ಕ 50 ದಿನದಾಗ ಡಬಲ್ ಆಕೈತಿ. ಏನಂತೀರಿ? ನಡ್ರಿ ಜಲ್ದಿ ಹೋಗೋಣ. ಅದೇ ಖುಷಿಯಾಗಿರಂತೀನಿ. ಬರಲಿ ಬರಲಿ ಹಾಕೋಣಂತ ಅವ್ರಿಗೆ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೊಡ್ರಿ ಬರ್ರಿ ಕೊಡ್ರಿ. ಡಾಕ್ಯುಮೆಂಟ್ಸ್ ತಂದಿರಿ? ಹಾಂ ತಂದಿ ಸರ್. ಓಕೆ. ವಿಶ್ವ ಯಾರಿದ್ರಾಗ? ವೆರಿ ಗುಡ್. ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆ. ಓ ಗ್ರ್ಯಾಜುಯೇಟ್ ಮಾಡಿದ್ದೀರಾ? ಸರ್ ಗ್ರ್ಯಾಜುಯೇಟ್ 4 ವರ್ಷ ಸರ್. ವೆರಿ ಗುಡ್ ವೆರಿ ಗುಡ್. ಥ್ಯಾಂಕ್ ಯು. ಓಕೆ.
VISC ಅಂದ್ರೆ ಏನ್ರಿ ಇದು ರಾಜುರೇ? ಸರ್ ಅದೊಂಥರ ಸ್ಪೆಷಲ್ ಡಿಗ್ರಿ ರೀ. ಇದೇನ್ರಿ? ಈ ಥರ ಯಾವಾಗಲೂ ನಾ ಕೇಳೇ ಇಲ್ಲ. ಸರ್ ಅದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಮಾತ್ರ ಮಾಡ್ತಾರೆ ರೀ. ಹೌದಾ? ಹೌದ್ರಿ. ಸರಿ ಹಾಗಾದ್ರೆ ಸರ್ ನನ್ನನ್ನು ಚೆಕ್ ಮಾಡಿಬಿಡ್ರಿ. ಸರಿ ಮಾಡ್ತೇನೆ. ಇದೇನ್ರಿ ಸಿದ್ದಪ್ಪ, 2ನೇದ ಸರ್ಟಿಫಿಕೇಟ್ ತಂದಿದ್ದೀರಾ? ಹೌದ್ರಿ. ಎಷ್ಟೇದ ಮಾಡಕ್ ಕಲ್ತಿದ್ದೀರಾ? ಸಂಜೆ ಮಠ ಕಲ್ತೇನ್ರಿ. ಮುಂಜಾನೆ ನಮ್ಮಪ್ಪ ತಂದು ಸಾಲಿ ಬಿಡ್ತಿದ್ದಾರಿ, ಸಾಯಂಕಾಲ ಹೋಗೊಂದು ಮಾಸ್ತರ್ ತಂದು ಮನೆ ಮಠ ಬಿಟ್ಟು ಹೋಗಿದ್ರಿ. ಎನಿವೇ ಕಂಗ್ರಾಚುಲೇಷನ್ ರಾಜು ಅವರೇ, ದುಡ್ಡು ತಂದಿದ್ದೀರಾ? ತಂದೀವಿ ಸರ್. ಕೊಡಿ ಹಾಗಾದ್ರೆ. ರಾಜ ಏನು ಆಫೀಸ್ಲ ಇದು? ಸುಣ್ಣಿಲ್ಲ, ಬಣ್ಣಿಲ್ಲ, ಬೋಲ್ಡ್ ಇಲ್ಲ, ಏನೂ ಇಲ್ಲ. ಮೊದಲ ನಾಮ ಹಾಕ್ಕೊಂಡು ಕುಂತಾರೆ ಈ ನನ್ನ ಮಕ್ಕಳು. ಎಲ್ಲಿ ಪಂಗ ನಾಮ ಹಾಕ್ತಾರೇನು ಈ ನನ್ನ ಮಕ್ಕಳು? ಸರ್ ಈ ರೊಕ್ಕ ಎಲ್ಲ ಒಯ್ದು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ನೀವು? ನಾವು ದೊಡ್ಡ ದೊಡ್ಡ ಕಂಪ್ನಿಯಾಗೆಲ್ಲ ಇಂಟರ್ನ್ಯಾಷನಲ್ ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ ರೀ. ಸರ ನಂದು ರೊಕ್ಕ ಡಬಲ್ ಆಕೈತಲ್ಲ? ಚಿಂತೆ ಮಾಡಬೇಡ್ರಿ, ನಿಮ್ದು 50 ದಿನ ಬಿಟ್ಟು ಬರ್ರಿ, ಡಬಲ್ ಅಮೌಂಟ್ ಆಗ್ತೈತಿ. ನಿಮ್ಮ ಹೆಂಡ್ರು ಡಜನ್ ಮಕ್ಕಳನ್ನ ಹಡಿರ್ಲಿಪ್ಪ. ಸರ ನಾವು ಬರ್ತೀವಿ ರೀ. ಬರ್ರಿ. 50 ದಿನ ಬಿಟ್ಟು ಬರ್ತೀವಿ ರೀ. ಬರ್ರಿ ನಮ್ಮ ರೊಕ್ಕ ಡಬಲ್ ಆಗಿರ್ತದಲ್ಲ? ನಿಮ್ ಡಬಲ್ ಆಗಿರ್ತೈತಿ ರೊಕ್ಕ. ನಮಸ್ಕಾರ. ಬರೋಣ್ರಿ ಸರ್. ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ. 50 ದಿನ ಬಿಟ್ಟು ಬರ್ತೀವಿ. ನಮಸ್ಕಾರ. ಸಿದ್ದಪ್ಪಣ 50 ದಿನ ಆದ್ಮೇಲೆ ಕೋಟ್ಯಾಧಿಪತಿ ಆಗಿರ್ತೀವಿ ನಾವ. ನಾನು 50 ದಿವಸ ಆದ್ಮೇಲೆ ಕೋಟ್ಯಾಧಿಪತಿ ಆದ್ಮೇಲೆ ಈ ಕಡೆ ಬೇಕು ಮ್ಯಾಲ ಬೇಕು ಹಡಗದ ಮನಿ ಕಟ್ತೀರಿ. ಹಂಗ ಮಾಡೋಣ ಅಂತ. ಸುತ್ತಲೂ ಡ್ಯಾನ್ಸರ್ ಇರ್ಬೇಕು. ಅವತ್ತು ಡಾಚಕ ಒಂದು ಫಸ್ಟ್ ಕ್ಲಾಸ್ 50/50 ಲಕ್ಸುರಿ ಬಿಲ್ಡಿಂಗ್ ಕಟ್ಟಿಸ್ತೀನಿ ನಾನು. ಅದ್ರ ಟೆರೇಸ್ ಮೇಲೆ ಫಸ್ಟ್ ಕ್ಲಾಸ್ ಸ್ವಿಮ್ಮಿಂಗ್ ಪೂಲ್. ಹಂಗ ಮಾಡೋಣ. ಒಳಗೆ ಒಂದು ಗೀಸರ್ ಕುಂದ್ರಸದ ಫಸ್ಟ್ ಕ್ಲಾಸ್ ಬಿಸಿನೀರ್ ಬರ್ಬೇಕು. ಬಿಸಿನೀರ್ ಮಾಡ್ಕೊಂಡು ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಪೂಲ್ ಒಳಗೆ ಬಿಸಿನೀರ್ ಕಟ್ತಾನಂತೀವ. ಸ್ವಿಮ್ಮಿಂಗ್ ಪೂಲ್ ಒಳಗೆ ಬಿಸಿನೀರ್ ಇಡ್ತಾವಂತ ನೋಡಿಲ್ಲ. ನಂಬರ್ಗುನಿ ಕಾರ್ ತೊಂತೀನಿ 50 ದಿನ ಆದ್ಮೇಲೆ. ನಾ ಜಂಬೂರ್ಗಿ ನಿಂತ್ಕೊಳ್ತೇನೆ. ನಮ್ಮನ್ನ ನೋಡಿ ಎಲ್ಲಾರು ಉರ್ಕೋಬೇಕ, ಕೆರ್ಕೋಬೇಕು ನಮ್ ನೋಡಿ. ಹಂಗೆ ಕೋಟ್ಯಾಧಿಪತಿ ಆಗ್ಬೇಕ ನಾ 50 ದಿನ ಬಿಟ್ಟ. ಕೋಟಿ ಬರ್ತೈತಿ, ಕೋಟಿ. ನೋಟ್ ಎಲ್ಲಾ ಕಡೆ ಎಣ್ಸುದ ಅವನಡ ಎಣ್ಸಾಕತಿ ನೀರ್ ಖಾಲಿ ಆಗಿರ್ಬೇಕ. ಹುಬ್ಬಳ್ಳ್ಯಾಗ ನಾವ ದೊಡ್ಡ ಶ್ರೀಮಂತ್ರ. ಸಿದ್ದಪ್ಪಣ, ಹುಬ್ಬಳ್ಳ್ಯಾಗ ದೊಡ್ಡ ಶ್ರೀಮಂತ್ರ ನಾವ. ಹೌದೌದು. ಮಕ್ಕರೀಗ ಕನಸು ಕಾಣ್ಕೊಂಡ್ ಮಕ್ಕರಿ ದೊಡ್ಡ ಶ್ರೀಮಂತ್ರ, ಕೋಟ್ಯಾಧಿಪತಿ. ಸರ್ ಎಲ್ಲೋದ್ರಿ? ಬಂದ್ ಮಾಡ್ಕೊಂಡ್ ಹೋಗ್ಬಿಟ್ರಿ? ನಮ್ದು ದುಡ್ಡು ಕೊಟ್ಟಿದ್ದು ನಾವು ದುಡ್ಡು ಹಾಕಿದ್ವಿ. ದುಡ್ಡಿಗೆಲ್ಲ ಡಬಲ್ ಮಾಡಕ್ ಹೌದು. ನಾವು ಹಾಕಿಬಿಟ್ಟಿದ್ವಿ, ಎಲ್ಲ ದುಡ್ಡು ಕೊಟ್ಟಿವಿ. ಡಬಲ್ ಹಾಕಿದಂತ ಕೊಟ್ವಿ, ಅದ ಓಡೋಗ್ಬಿಟ್ರು, ಹಾಕೊಂಡ್ ಹೋಗ್ಬಿಟ್ರಿ ಎಲ್ಲ. ಅಯ್ಯೋ ಗೋವಿಂದ. ಅಯ್ಯೋ ರಾಜ, ನಮ್ ರೊಕ್ಕ ಎಲ್ಲ ಹಾಕೊಂಡು ಬೀದಿಗೆ ತಂದಿಟ್ಟೆಲ್ಲೋ ನಮ್ಮನ್ನ. ಏನ್ ಮಾಡ್ರು ರಾಜ? ನಮ್ ರೊಕ್ಕೆಲ್ಲ ಮುಳುಗೋದಲ್ಲು, ನಮ್ ಗತಿ ಏನು? ಎಲ್ಲ ಬೀದಿಗೆ ತಂದೆಲ್ಲೋ ನಮ್ಮನ್ನ. ಏ ರಾಜ, ಆ ಬಡ್ಡಿ ಬಂಗಾರಪ್ಪಗೆ ಏನು ಹೇಳ್ತೀವೋ? ಮೊದ್ಲು ಹಸಿದ ಪುಲಿಯಾಗಿನವ. ಅವ್ನು ಗೊತ್ತಾತ ನನ್ನ ಲಿವರು ಕಿಡ್ನಿ ಏನು ಬಿಡುದಿಲ್ಲ ಅವ. ಸಿದ್ದಪ್ಪಣ್ಣ, ಬಡ್ಡಿ ಬಂಗಾರಪ್ಪ ಕೊಲೆ ಮಾಡೋಕ್ಕೂ ಹೆಸಂಗಿಲ್ಲ ಮನುಷ್ಯ. ಅಷ್ಟು ಡೇಂಜರ್ ಅದಾನ. ನಮ್ಮ ಮೈಯಾಗಿದ್ದು ಒಂದೊಂದು ಪಾರ್ಟ್ಸ್ ಬಿಡಂಗಿಲ್ಲ ಅವ. ನಾವಾಗ ಹೇಳಿದೆವು ಮರ, ನಿಮ್ಗೆ ನಮ್ಗೆ ಹೆದರಿಗೆ ಬರಾಕತ್ತಿದ್ದು ಬಿಡ್ರು ಅಂತ. ನಿಮ್ಗೆ ಹೇಳಿಲ್ಲಲ್ಲೋ, ಯಾವ ಫಜಿತಿಗೆ ತಂದುಬಿಟ್ರು ನೀವು. ರಾಜು, ಮನೆಗೆ ಹೋಗಿ ನೋಡಿ. ಸಿದ್ದಪ್ಪಣ, ಮನೆಗೆ ಹೋಗ್ಬೇಡ್ರಿ. ಯಾಕೆ?
ನನ್ನ ಕ್ಷಮಿಸ್ಬಿಡ್ರಿ ಅಣ್ಣ. ಯಾಕೋ ಯಾಕ ನಾ ಮನೆ ಮಾರ್ಬಿಟ್ಟೆ ಅಣ್ಣ. ಆ?